ಮಾರ್ಗವನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಅನ್ನಿಸ್ತಾ ಇದೆ. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದಲ್ಲೇ ಅಂತ. ಯಾಕಂದರೆ SDPI ವತಿಯಿಂದ ಅಲ್ಲಿ ನಮ್ಮ ಅಬ್ದುಲ್ ಕೊಡ್ಲಿಪೇಟೆಯನ್ನವರು ಕಣಕ್ಕಿಳಿತಾ ಇದ್ದಾರೆ. ಇವರು ಸಹಿತ ಸಾಕಷ್ಟು ಹೋರಾಟ ಮಾಡಿದವರು, ಗೌರಿ ಲಂಕೇಶ್ವರ ಜೊತೆ ಗುರುತಿಸಿಕೊಂಡವರು. ಲಂಕೇಶ್ ಪತ್ರಿಕೆ ವಿಶೇಷವಾಗಿ ಇಲ್ಲಿಯ ಕೋಮುವಾದಿಗಳ ವಿರೋಧವಾಗಿ ಬೆಳೆದು ಬಂದಂಥದ್ದು, ಅದು ನಾವು ಸುಳ್ಳೇನಲ್ಲ. ಒಬ್ಬ ಹೋರಾಟಗಾರ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಅವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಂತೇಳಿ. ಇಲ್ಲ ಇವರೆಲ್ಲರೂ ನಿಂತುಕೊಂಡ್ರು. ಸಾದಿಕ್ ಆಯಿತು, ಕೊಡ್ಲಿಪೇಟೆಯವರಾಯ್ತು, ಇನ್ನೊಂದು 4 ದಿನ ಆಯಿತು, 20 ಜನ ನಿಂತಿದ್ದಾರೆ. ಈಗ ಅವರೆಲ್ಲರೂ ನಿಂತ ಬಿಟ್ರಪ್ಪ ಅಂತಂದ್ರೆ ಓಟ್ ಹೊಡಿಲಿಕ್ಕಿಲ್ಲೇನು ಮುಸ್ಲಿಮ್ರಲ್ಲ ಅನ್ನುವಂಥ ಒಂದು ಮಾತು ಅದ. ಬಟ್ ಇನ್ನೂ ಚಾನ್ಸಸ್ ಏನಿದ್ದಾವಪ್ಪ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ನಾವು ಇಡೀ ಮುಸ್ಲಿಂ ಸಮುದಾಯದವ್ರು ಒಂದಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈ ನೆಲೆಗಟ್ಟಿನಲ್ಲೇ ದಾವಣಗೆರೆ ದಕ್ಷಿಣದಲ್ಲೇ ತೆಗೆದುಕೊಂಡಂಥ ಕಾಂಗ್ರೆಸ್ ನಿರ್ಧಾರ ಅದಕ್ಕೆ ಮುಳ್ಳಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದ್ದಾವೆ. ಅದಕ್ಕೆ ಪರಿಹಾರ ಏನು? ಪರಿಹಾರದ ಹಿಂದೆ ಸರಿಸಬೇಕು. ಅದು ಸರಿಯಾದ ಯಾರು ಆ ಕಾರಣದಿಂದ ನೀವೇ ಸರಿಯಪ್ಪ ಅನ್ನೋಷ್ಟು ಮಟ್ಟಿಗೆ ಇವತ್ತು ಸಾದಿಕ್ ಪೈಲ್ವಾನ್ ಆಯ್ತು, ಅಫ್ಜಲ್ ಕೊಡ್ಲಿಪೇಟೆ ಅವರಾಯ್ತು, ಇವೆಲ್ಲ ಇವತ್ತು ವಾದ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಕೇಳೋದ್ರಲ್ಲೂ ಅರ್ಥದಲ್ಲಿ ಇಲ್ಲಂತಲ್ಲ. ಈಗ ಹಿಂದಾದರೂ ನಮ್ಮ ಶಾಮನೂರವರು ಅವ್ರಿಗೆ ಹೇಳಿದರು, ಇಲ್ಲ ನೆಕ್ಸ್ಟ್ ಚುನಾವಣೆ ನೀವು ನಿಲ್ಲುವಲ್ಲಂತಪ್ಪ ಅಂತೇಳಿ. ಅದೇನು ಟೈಮ್ ಬಂದಿತ್ತು, ಕೊಡಬೇಕಾಗಿತ್ತು ನಾವು ಕಾಂಗ್ರೆಸ್. ಹೀಗಾಗಿ BJPಗರಿಗೆ ಇದೊಂದು ಅವಕಾಶ ಒದಗಿ ಬಂದದ್ದು. ಅದರಲ್ಲೂ ನಮ್ಮ ಯಡಿಯೂರಪ್ಪನವರಿಗೆ ಕ್ಷೇತ್ರವನ್ನು ಗೆಲ್ಲಿಸಿಕೊಟ್ರೆ, ಅದರಲ್ಲೂ BJP ಗೆದ್ದು ಬಂತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಆ ಕಡೆ ಯಡಿಯೂರಪ್ಪನಿಗೆ ಹೋಗುವಂಥ ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಈಗಾಗಲೇ ಸಿದ್ದೇಶ್ವರ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವ್ರ ವಿರೋಧಿಗಳು ಸಿದ್ದರಾಮಯ್ಯ ನಮ್ಮ